ಯಾಕಂದರೆ ಸೊ ಸ್ಟಾರ್ಟಿಂಗ್ ನರ್ಸಿಂಗ್ ಅದಾದಮೇಲೆ ಯಾವ ಬೇರೆ ಕೋರ್ಸ್ ಮಾಡಬೇಕು. ಯಾಕೆಂದರೆ ಒಂದು ಕೋರ್ಸಸ್ನಲ್ಲಿ ನಾವು ಸರ್ವೈವಲ್ ಆಗೋದು ಕಷ್ಟ. ಯಾಕಂದರೆ ಒಂದು ಕೋರ್ಸಸ್ ಯಾವಾಗಲೂ ನಮ್ಮ ಎಜುಕೇಷನಲ್ಲಿ ಕೋರ್ಸಸ್ ಒಂದು ಸತಿ ಅಪ್ಸ್ ಆಗುತ್ತೆ, ಒಂದು ಸತಿ ಡೌನ್ ಆಗುತ್ತೆ. ಹೌದು. ಸೊ ಎಲ್ಲಿ ಜಾಬ್ ಆಪರ್ಚುನಿಟೀಸ್ ಇದೆ ಅಂಥ ಟೈಮ್ನಲ್ಲಿ ಅಪ್ ಆಗುತ್ತೆ, ಎಲ್ಲಿ ಜಾಬ್ ಕಡಿಮೆ ಆಗ್ತಾ ಇರ್ತದಲ್ಲ ಆ ಟೈಮ್ನಲ್ಲಿ ಅಡ್ಮಿಷನ್ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಮ್ಮದು ಮಲ್ಟಿಪರ್ಪಸ್ ಕೋರ್ಸಸ್ಗಳಿದ್ದರೆ ಒಂದು ಕೋರ್ಸಸ್ ಅಪ್ ಆದರೆ ಒಂದು ಕೋರ್ಸ್ ಡೌನ್ ಆದರೆ ನಾವು ಆವಾಗ ನಾವು ಅದನ್ನು ಚೇಂಜ್ ಮಾಡ್ಕೊಬೋದು. ಓಕೆ. ಈಗ ಸಂಸ್ಥೆ ಹುಟ್ಟಾಕ್ತೀರಿ, ಆರಂಭದಲ್ಲಿ ಕೇವಲ 4 ಸ್ಟೂಡೆಂಟ್ಸ್ ಬರ್ತಾರೆ, ಒಂದು ತಿಂಗಳ ನಂತರ ಅದು 40 ಆಗುತ್ತೆ, ವರ್ಷದ ನಂತರ ಒಂದು 100 ಆಗಿರುತ್ತೆ. ಸೊ ಅದಾದ ನಂತರ ಒಂದು ಧೈರ್ಯ ಬರುತ್ತೆ. ಸರ್, ಸೇಫರ್ ಸೈಡ್ ಇರ್ತೀರಿ ನೀವು. ಒಂದು ನಿಮಾನ್ಸ್ ಅನ್ನೋ ಹಾಸ್ಪಿಟ್ಲಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಂಡು ತಿಂಗಳಿಗೆ ಒಂದು 50,000 ಸಂಬಳ ತೊಗೊಂಡು ರಿಸ್ಕ್ ತೊಗೋಬೇಕು ಅಂತ ನಿಮ್ಗೆ ಅನಿಸಿ ಇವತ್ತು 32 ಡಿಪಾರ್ಟ್ಮೆಂಟ್ಗಳಿರುವಂಥ ಕಾಲೇಜ್ಗಳನ್ನು ನೀವು ನಡೆಸ್ತಾ ಇದ್ದೀರಿ. ಹೌದು. ಹೇಗಿದೆ ಸರ್ ಈಗ ಕಾಲೇಜ್? ಈಗ ಆ್ಯಸ್ ವಿ ಗ್ರೋನ್ ಆಲ್ವೇಸ್ ರಿಸ್ಕ್ ಇದ್ದೇ ಇರ್ತೈತೆ. ಸೊ ನಾವು ಒಂದು ಕೋರ್ಸ್ ನಡೆಸುವಾಗ ಎಷ್ಟು ರಿಸ್ಕ್ ಇರುತ್ತೋ ಅದಕ್ಕಿಂತ ಜಾಸ್ತಿನೇ ರಿಸ್ಕ್ ಇರುತ್ತೆ. ಬಟ್ ನಮಗೆ ಇವಾಗ ಹೌ ಟು ಹ್ಯಾಂಡಲ್ ದ ರಿಸ್ಕ್ ಅಂತ ಇವಾಗ ನಮಗೆ ವಿ ಲರ್ನ್ ಟು ಫ್ರಮ್ ದ ಮೆನಿ ಇಯರ್ಸ್. ಈ ಕಳೆದ ವರ್ಷಗಳೆಲ್ಲ ನಮಗೆ ಈ ಪಾಠವನ್ನು ನಮಗೆ ತಿಳ್ಕೊಂಡಿದ್ದೀವಿ. ಟೀಚರಿಂದ ಏನು ರಿಸ್ಕ್ ಬರ್ಬೋದು, ಸ್ಟೂಡೆಂಟಿಗೆ ಏನು ರಿಸ್ಕ್ ಬರ್ಬೋದು, ಸರ್ಕಾರದಿಂದ ಏನೇನು ನಮಗೆ ರಿಸ್ಕ್ ಆಗಬಹುದು, ಸರ್ಕಾರದಿಂದ ನಮಗೆ ಏನೇನು ಹೆಲ್ಪ್ ಆಗ್ಬೋದು, ಇವನ್ನೆಲ್ಲ ನಾವು ಬೈ ಎಕ್ಸ್ಪೀರಿಯನ್ಸ್ ವಿ ಲರ್ನ್ಟ್ ಅಬೌಟ್ ದಟ್. ಸೊ ಇದರಿಂದ ಏನಾಯಿತು, ನಾವು ಸ್ಟಾರ್ಟ್ ಮಾಡಿ ಈಗ ಅಟ್ ಪ್ರೆಸೆಂಟ್ಲಿ ನಾವು ವಿ ರೀಚ್ಡ್ ಅಬೌಟ್ 39 ಇಯರ್ಸ್ ಆಫ್ ದ ಕೋರ್ಸ್ ಆಗಿದೆ ನಮ್ಮ ಸಂಸ್ಥೆಗೆ. ಈಗಾಗಲೇ ನಾವು 1,500 ಜನ ಸ್ಟೂಡೆಂಟ್ಸ್ಗಳು ನಮ್ಮಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. 1,500 ಜನ. ಸೊ ಅಂದರೆ LKG ಇಂದ PG ತನಕನೂ ನಮ್ಮ ಸಂಸ್ಥೆಯಲ್ಲಿ ನಡೀತಾ ಇದೆ. ಆಮೇಲೆ ಸ್ಕೂಲ್ ಬಂತು, ಕಾಲೇಜು, ಎಲ್ಲ ಡಿಪಾರ್ಟ್ಮೆಂಟು, ಮಾಸ್ಟರ್ ಡಿಗ್ರಿವರೆಗೂ ಇದೆಯಾ? ಹೌದು, ಮಾಸ್ಟರ್ ಡಿಗ್ರಿ ತನಕ ಇದೆ ನಮ್ಮದು. ಸೂಪರ್. ಸೊ ದೇ ವಿಲ್ ರಿಕ್ರೂಟಿಂಗ್ ಅವರ್ ಸ್ಟೂಡೆಂಟ್ಸ್ ಅಂಡ್ ನೋ ಒನ್ ವಿಲ್ ಬಿ ಅನ್ಎಂಪ್ಲಾಯ್ಮೆಂಟ್. ಇವಾಗ ಅಲ್ಟಿಮೇಟ್ಲಿ ಪೇರೆಂಟ್ಸ್ಗೆ ಮತ್ತು ಸಮಾಜಕ್ಕೆ ಏನು ಬೇಕು, ನನ್ನ ಮಕ್ಕಳು ಓದಿ ನೆಕ್ಸ್ಟ್ ಏನು ಮಾಡಬೇಕು, ಅವ್ರ ಜಾಬ್ಗೆ ಏನು ಮಾಡಬೇಕು ಅನ್ನೋ ಚಿಂತೆ ಮಾಡಬಾರ್ದು. ಅಂಥ ಕೋರ್ಸಸ್ಸಿಗೆ ಸೇರಿಸಿ, ಅಂಥ ಕೋರ್ಸಸ್ಗಳೇನೆ ಅವೈಲಬಿಲಿಟಿ ಇರೋದು ನಮ್ಮ ಹತ್ರ. ಯಾವ ಕೋರ್ಸಸ್ಸು ನಾನು ಹೋಗ್ಬಿಟ್ಟು ನನಗೆ ಜಾಬ್ ಸಿಕ್ಕಲಿಲ್ಲಪ್ಪ, ನಾನು 3-4 ವರ್ಷ ಮನೆಗೆ ಇದ್ದೀನಿ, ಆ ಥರ ಯಾವುದೂ ಕೋರ್ಸಸ್ ಇಲ್ಲ. ಈ ಕಾಲೇಜ್ ವಿಚಾರಕ್ಕೆ ಬರೋಣ ಸರ್. ಈ ಪರ್ಸ್ನಲ್ ಸ್ವಲ್ಪ ಹೋಗೋಣ. ಈಗ ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಯಾರ್ಯಾರು ಇದ್ದೀರಾ ಸರ್ ಮನೆಯಲ್ಲಿ? ಈಗ ನಾನು ನಮ್ಮ ಮನೆಗೆ ನಾನು ಮತ್ತು ನಮ್ಮ ಶ್ರೀಮತಿ ಲೀಲಾವತಿ ಅವರು, ಆಮೇಲೆ ನನ್ನ 2 ಮುದ್ದಿನ ಮಕ್ಕಳಿದ್ದಾರೆ, ತನುಜಾ ಗಿರಿ ಅಂತ ಮತ್ತು ಉದಯಗಿರಿ ಅಂತ ಇದ್ದಾರೆ. ನಾನು ಉದಯಗಿರಿ ಅಂತ, ನಮ್ಮಪ್ಪ ಡಾಕ್ಟರ್ ATS ಗಿರಿ ಅಂತ, ಅವರು ಫೌಂಡರ್ ಚೇರ್ಮನ್ ಆಫ್ ಗೌತಮ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ಆ್ಯಂಡ್ is also well acknowledgement to the everyone. He'll be always inspired to the others, and he'll be inspired to the students also, so that all students can achieve the right path of the way. So ಅಪ್ಪ ಅಂತ ಬಂದಾಗ ನಿಮ್ಮ ಜೊತೆ ಹೆಂಗಿರ್ತಾರೆ? ಅಪ್ಪ ಅಂತ ಬಂದಾಗ ತುಂಬ ಚೆನ್ನಾಗಿರ್ತಾರೆ. ಅಪ್ಪನ ಮಗನ ಸಂಬಂಧ ಎಷ್ಟು ಬೇಕಾರೋ ಅಷ್ಟು ಚೆನ್ನಾಗಿರ್ತಾರೆ. ನಮ್ಮಪ್ಪ ತುಂಬ ಸ್ಟ್ರಿಕ್ಟು, ಬಟ್ ಅಷ್ಟೇ ಪ್ರೀತಿ ಕೊಡ್ತಾರೆ, ಅಷ್ಟೇ ಸ್ಟ್ರಿಕ್ಟಾಗಿರ್ತಾರೆ. ಎಲ್ಲಿ ಬೇಕಾದ್ರೂ ಅಲ್ಲಿ ಪ್ರೀತಿ ಕೊಡ್ತಾರೆ, ಎಲ್ಲಿ ಬೇಕಾದ್ರೂ ಅಲ್ಲಿ ಸ್ಟ್ರಿಕ್ಟಾಗೂ ಇರ್ತಾರೆ. ಯಾವ ಥರ ಪ್ರೋಸೆಸ್ ಹೆಂಗಿರುತ್ತೋ ಆ ಥರ ಅಲ್ಲಿ ಸ್ಟ್ರಿಕ್ಟಾಗಿರ್ತಾರೆ, ಇಲ್ಲಾಂದರೆ ಈಸಿಯಾಗೆ ಆರಾಮ್ಸಾಗೆ ಇರ್ತಾರೆ. ನನ್ನ ಹೆಸರು ತನುಜಾ LG ಅಂತ. ಐ ಆಮ್ ಅ ಡಾಟರ್ ಆಫ್ ಡಾಕ್ಟರ್ ATS ಗಿರಿ, ಚೇರ್ಮನ್ ಆಫ್ ಗೌತಮ್ ಕಾಲೇಜ್ ಆಫ್ ಇನ್ಸ್ಟಿಟ್ಯೂಷನ್. ನಮ್ಮ ತಂದೆ ಇಲ್ಲಿ ಪ್ರೊಫೆಷ್ನಲಿ ತುಂಬ ಸ್ಟ್ರಿಕ್ಟ್, ತುಂಬ ಒಬಿಡಿಯಂಟ್, ಆ್ಯಂಡ್ ಈಸ್ ವೆರಿ ಎಂಕರೇಜಿಂಗ್ ಫಾರ್ ಆಲ್ ದ ಸ್ಟಾಫ್ ಆ್ಯಂಡ್ ಸ್ಟೂಡೆಂಟ್ಸ್ ಆಲ್ಸೋ. ಹಂಗೆ ಮನೇಲೂ ಅಷ್ಟೇ ತುಂಬ ನಮಗೂ ಎಂಕರೇಜಿಂಗ್, ನಮ್ಮ ಸ್ಟಡೀಸಿಗೆ ಮತ್ತು ನಮಗೇನಾದ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸಿಗೆ ತುಂಬ ಎಂಕರೇಜ್ ಮಾಡಿದ್ದಾರೆ. ಆ್ಯಂಡ್ ಈಸ್ ವೆರಿ ಸಪೋರ್ಟಿವ್, ಕೇರಿಂಗ್, ಎವ್ರಿಥಿಂಗ್. ಆ್ಯಂಡ್ ನಾವು ಯಾವುದೇ ಹೊಸ ಕೆಲಸ ಮಾಡಬೇಕಾದ್ರೂ ಅವರು ಎಲ್ಲ ನೆಗೆಟಿವ್ ಪಾಸಿಟಿವ್ ಎರಡೂ ಹೇಳ್ತಾರೆ. ಸೊ ಇಟ್ ಗಿವ್ಸ್ ಅಸ್ ದ ಗೈಡ್ ವಾಟ್ ಟು ಡೂ ನೆಕ್ಸ್ಟ್ ಅಂತ.
ಸೊ ಇದು ಒಂದು ಕ್ಲಿಯರಾಗಿ ಪಿಕ್ಚರ್ ಸಿಗುತ್ತೆ ನಮಗೆ ಫ್ಯೂಚರಲ್ಲಿ ಹೆಂಗೆ ಸಿಗುತ್ತೆ ಅದು ನೆಗೆಟಿವ್ ಪಾಸಿಟಿವ್ ಇಂದ